ಹಾಲು ಬಿಟ್ಟು ದೋಸೆ ತಿನ್ನೋದು. ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಬೆಳಿಗ್ಗೆ ಎದ್ದಿದ್ದೆ, ಹೊಂಟಿದ್ದು ಮಲ್ಡಿವಲಕ್ಕೆ. ಮಲ್ಡಿವಲಕ್ಕೆ ನಾನು ನಮ್ಮ ಅಪ್ಪಾಜಿ ಹೋಗಿ ಭಾಳ ದಿನ ಆಗಿತ್ತು ನಮ್ಮ ಅಪ್ಪಾಜಿ ಹೋಗಿದ್ದಿಲ್ಲ. ಸೊ ಮಲ್ಡಿವಲ ಅಡ್ಡಾಡ್ಕೊಂಡು ನೋಡ್ಕೊಂತ ಬಂದರು. ಮತ್ತು ಏನೇನು ಕೆಲಸ ಮಾಡಿದ್ದಾರೆ ಮತ್ತು ಏನೇನು ಕೆಲಸ ಇದ್ದಾವೆ ಅಂತ ನೋಡೋಕ್ಕೆ ಹೋಗಿದ್ವಿ. ಸೊ ಎಲ್ಲ ನೋಡ್ಕೊಂಡು ಮತ್ತೆ ತಿರುಗಿ ವಾಪಸ್ ಮನೆಗೆ ಬಂದೆ. ಮತ್ತೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಮತ್ತು ನಮ್ಮ ಪ್ರವೀಣ ಕಳೆನಾಶಕ ಹೊಡ್ಯೋಕ್ಕಂತ ನಾನು ನಮ್ಮ ಪ್ರವೀಣ ಹೊಂಟ್ವಿ. ಇವತ್ತು ಮಾತ್ರ ಮೋಡ ಭಾರಿ ಬ್ಲೂ ಇತ್ತು, ಒಳ್ಳೆ ಸೀನ್ ಇತ್ತು. ಸೊ ಅದನ್ನ ನೋಡ್ತಾ ಎಂಜಾಯ್ ಮಾಡ್ಕೊತ ತೋಟಕ್ಕೆ ಹೋದ್ವಿ ಮಲ್ಡಿವಲಕ್ಕೆ. ಸೊ ಪ್ರವೀಣ ಅಲ್ಲೇ ಮುಂದೆ ಹೋಗಿದ್ದ, ನಾನು ಏನೋ ಗಾಡಿ ಬಿಟ್ಟು ಹೋಗ್ತಾ ಇದ್ದೆ. ಏನೇನು ಮಾಡಿದ್ದಾರೆ ಏನೇನಿಲ್ಲ ಅಂತ ನೋಡ್ಕೊತ ಹೋದೆ. ಸೊ ಹೋಗೋತ್ಲೆ ಅಲ್ಲೇ ಪ್ರವೀಣ ಇದು ಎಣ್ಣೆ ಮಿಕ್ಸ್ ಮಾಡ್ತಾಯಿದ್ದ. ನಾನು ಅಲ್ಲೇ ಹೋಗಿ ಏನಿಲ್ಲ, ಒಂದು ಕ್ಯಾನಿಗೆ 100 ml ಅಂತ ಹೇಳಿದ್ರು. ಸೊ ಅದನ್ನೇ 100 ml ಮಿಕ್ಸ್ ಮಾಡ್ಕೊಂಡು ಹೊಡೆಯೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದು ಮಿಕ್ಸ್ ಮಾಡ್ಕೊಂಡ್ವಿ. ನೆಕ್ಸ್ಟು ಅವ್ನು ಹೊಡಿತಿದ್ದ, ಮಳೆ ಬಂತಂತ ನಾನು ಅಲ್ಲೇ ಗಾಡಿ ಹತ್ರ ಕುಂತಿದ್ದೆ. ಮಳೆ ಆಗ ಹೋಯ್ತು, ಬಟ್ ವಾತಾವರಣ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ಎಣ್ಣೆ ಹೊಡೆಯೋದು ಮತ್ತು ಕಳೆನಾಶಕ ಹೊಡೆಯೋದು ಮುಗಿಸ್ಕೊಂಡು ನಾನು ಪ್ರವೀಣ ಮತ್ತೆ ತಿರುಗಿ ಮನೆಗೆ ಹೊಂಟಿದ್ವಿ. ಪ್ರವೀಣೇನೋ ಇಂಪಾರ್ಟೆಂಟ್ ಕಾಲ್ ಬಂತು ಅಂತ ಹಂಗೆ ಅವನು ಕಾಲಲ್ಲಿ ಬ್ಯುಸಿ ಆದ. ಸೊ ಲಾಸ್ಟಿಗೆ ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆದಮೇಲೆ ನಾನು ಮನೇಲಿ ಬಂದು ನೋಡಿದೆ, ನಮ್ಮ ಬೆಕ್ಕು ಹಾಲು ಬಿಟ್ಟು ದೋಸೆ ತಿನ್ನೋಂದಿತ್ತು. ಆಮೇಲೆ ಮತ್ತೆ ನಮ್ಮ ಬಸಣ್ಣಗೆ ಬಾಳೆಹಣ್ಣು ಇಷ್ಟ ಅಂತ ಬಾಳೆಹಣ್ಣಿದ್ದು ಮನೇಲಿ. ಮತ್ತು ನಮ್ಮ ಬಸವ ಮತ್ತು ನಮ್ಮ ಗೌರಿಗೆ ಬಾಳೆಹಣ್ಣು ಕೊಟ್ಟು ಸಾಯಂಕಾಲ ಹೊಳೆಗೆ ಹೋಗಿದ್ದೆ ಮೀನುಗಳಿಗೆ ಕಾಳಕ್ಕೆ. ಸೊ ಮಳೆ ಆಗಿತ್ತು, ವಾತಾವರಣ ಚೆನ್ನಾಗಿತ್ತು. ಮತ್ತೆ ಮನೆಗೆ ಬಂದು ನೋಡಿದೆ, ಅದು ಮಿಷಿನ್ ಏನೋ ಸರಿಯಾಗಿದ್ದಿಲ್ಲ ಅಂತ ಹುಲ್ಲು ಹಾಕಿದ್ದಿಲ್ಲ ಮಧ್ಯಾಹ್ನ ಮಿಷಿನ್ಗೆ. ಸೊ ಆ ಮಿಷಿನ್ ಸರಿ ಮಾಡಿ ಮತ್ತೆ ಹುಲ್ಲು ಹಾಕಿದ್ವಿ. ಹುಲ್ಲು ಹಾಕಿ ಮತ್ತೆ ತೋಟದಲ್ಲಿ ಬೆಳೆದಿರೋ ಸೊಪ್ಪು ತಗೊಂಬಂದೆ. ಅಷ್ಟೇ ಇವತ್ತಿನ ವ್ಲಾಗ್. ಸಿ ಯು, ಬಾಯ್.